ನಮಸ್ಕಾರ ಸ್ನೇಹಿತರೆ, ಇದು ಶಾಕಿಂಗು. ಬೇಕಂತ ಮುಸಲ್ಮಾನರ ಸಂಖ್ಯೆಯನ್ನ ಇಷ್ಟು ದಿವಸ ಮುಚ್ಚಿಡಲಾಗಿತ್ತ? ಹಿಂದೂಗಳ ಸಂಖ್ಯೆಯನ್ನು ಕಡಿಮೆ ಮಾಡಿ ಮುಸಲ್ಮಾನರ ಸಂಖ್ಯೆಯನ್ನ ಜಾಸ್ತಿ ಮಾಡಿ ಇವರ ಸಂಖ್ಯೆ ಅತಿ ವೇಗದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅಂತ ತೋರಿಸಲಾಗಿತ್ತ? ಓವೈಸಿಯ ತಮ್ಮ ಈ ಹಿಂದೆ ಭಾಷಣ ಮಾಡ್ತಾ ಹೇಳಿದ್ದೇನು, 15 ನಿಮಿಷ ಟೈಮ್ ಕೊಡಿ ಸಾಕು, ಪೊಲೀಸ್ ವ್ಯವಸ್ಥೆಯನ್ನ 15 ನಿಮಿಷ ಸುಮ್ಮನಿರಿಸಿ, ನಾವು ನಮ್ಮ ಶಕ್ತಿ ಏನು ಅಂತ ತೋರಿಸ್ತೇವೆ ಅಂತ ಹೇಳಿಕೆ ಕೊಟ್ಟಿದ್ದು ನಿಮಗೆ ನೆನಪಿರಬಹುದು. ನಿಜಕ್ಕೂ ಅಂತ ವಾತಾವರಣ ಇದೆಯಾ? ಅನೇಕ ಮುಲ್ಲಾ ಮೌಲ್ವಿಗಳು ಹೇಳಿರೋದನ್ನ ನೀವು ಕೇಳಿರ್ಬೋದು. ನಮ್ಮ ಸಂಖ್ಯೆ ಈಗ 30 ಕೋಟಿ ಇದೆ, 40, 50 ಕೋಟಿ ಇದೆ ಅಂತೆಲ್ಲ ಹೇಳ್ತಾರೆ. ಬರೀ ಕೋಟಿಗಳಲ್ಲೇ ಇವ್ರು ಹೇಳ್ತಾ ಇದ್ದಿದ್ದು. ಎಲ್ರಿಗೂ ತಿಳ್ಕೊಳ್ಳೋ ಕುತೂಹಲ ಅಂತೂ ಇತ್ತು, ಎಷ್ಟಾಗಿರ್ಬೋದು ಇವರ ಪಾಪ್ಯುಲೇಷನ್. ಇವ್ರು ಹೇಳ್ತಾ ಇರುವುದಕ್ಕೂ ವಾಸ್ತವವಾಗಿ ಇರೋದಕ್ಕೂ ಅಂಕಿಅಂಶಗಳಿಗೆ ಏನಾದ್ರೂ ಟ್ಯಾಲಿ ಆಗತ್ತಾ? ಇದರಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ಸುಳ್ಳಿದೆ? ತಮ್ಮ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಅಂತ ಹೇಳೋದು ಯಾಕೆ? ಈ ಎಲ್ಲ ಪ್ರಶ್ನಾರ್ಥಕ ಚಿಹ್ನೆಗಳು ಪ್ರತಿಯೊಬ್ಬರನ್ನು ಕಾಡ್ತಾ ಇತ್ತು. ಅದಕ್ಕೆ ಈಗ ಮೋದಿ ಮತ್ತು ಶಾ ಉತ್ತರ ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರಾ? ಅದಕ್ಕಾಗಿ ತಯಾರಿಗಳಾಗೋಗಿದೆ ಆಲ್ರೆಡಿ. ನೀವು ಅನ್ಕೊಂಡಿರ್ಬೋದು ಇವರ ಪಾಪ್ಯುಲೇಷನ್ ಕೋಟಿಗಳಲ್ಲಿದೆ. ಆದ್ರೆ ಈಗ ಬರೋ ಶಾಕಿಂಗು 20 ರಿಂದ 25% ಪಾಪ್ಯುಲೇಷನ್ ಇವ್ರದ್ದು ಕಡಿಮೆಯಾಗಿದೆ. 10-15 ವರ್ಷಗಳ ಹಿಂದೆ ದೇಶದಾದ್ಯಂತ ಎಲ್ಲ ಕಡೆ ನಕ್ಸಲ್ ಚಟುವಟಿಕೆ ತಾಂಡವಾಡ್ತಾ ಇತ್ತು. ಈಗ ನಕ್ಸಲ್ವಾದ ಆಲ್ಮೋಸ್ಟ್ ಆಲ್ ಖತಮ್ ಆಗುವ ಹಂತಕ್ಕೆ ಬಂದು ನಿಂತಿದೆ. ಗೃಹ ಮಂತ್ರಿ ಅಮಿತ್ ಶಾ 3 ಪ್ರಾಮಿಸ್ ಗಳನ್ನು ಮಾಡಿದ್ರು. ಅದರಲ್ಲಿ ಮೊದಲ ಪ್ರಾಮಿಸ್ 2026 ಮಾರ್ಚ್ 31 ಪೂರ್ತಿ ನಕ್ಸಲ್ ಚಟುವಟಿಕೆಯನ್ನ ಖತಮ್ ಮಾಡೋದು. ಈಗ ಆಲ್ಮೋಸ್ಟ್ ಆಲ್ ನಕ್ಸಲ್ವಾದ ಖತಮ್ ಆಗ್ತಾ ಇದೆ. ಕೇವಲ 10 ವರ್ಷದ ಹಿಂದೆ ನೋಡಿ, ನೇಪಾಳದಿಂದ ಹಿಡಿದು ಬಿಹಾರ, ಜಾರ್ಖಂಡ್, ಮಧ್ಯಪ್ರದೇಶ, ಒಡಿಶಾ, ಕರ್ನಾಟಕ, ಕೇರಳ ಎಲ್ಲ ಕಡೆ ತಾಂಡವಾಡ್ತಾ ಇತ್ತು ನಕ್ಸಲ್ವಾದ. ಈಗ ಅದೇ ನಕ್ಸಲ್ವಾದ ಇರೋದು ಕೆಲವು ಜಿಲ್ಲೆಗಳಲ್ಲಿ ಮಾತ್ರ. 2026 ಮಾರ್ಚ್ 31 ಡೆಡ್ ಲೈನ್ ಇರೋದ್ರಿಂದ ಎಲ್ಲ ನಕ್ಸಲರು ಸರೆಂಡರ್ ಆಗ್ತಾ ಇದ್ದಾರೆ. ಇನ್ನು ಗೃಹ ಸಚಿವರು ಮಾಡಿದ 2ನೇ ಪ್ರಾಮಿಸ್, ಅಕ್ರಮ ನುಸುಳುಕೋರರು ಒಬ್ರು ಭಾರತದಲ್ಲಿ ಇರೋದಕ್ಕೆ ಬಿಡೋದಿಲ್ಲ, ಆರಿಸಿ ಹೊರದಬ್ಬಲಾಗುವುದು. ಕೋಟಿಗಳಲ್ಲಿದ್ದಾರೆ ಅಕ್ರಮ ವಲಸಿಗರು ಭಾರತದಲ್ಲಿ. ಇವರಿಂದ ಭಾರತದ ಸಂಪೂರ್ಣ ಡೆಮೋಗ್ರಫಿನೇ ಚೇಂಜ್ ಆಗುವ ಭಯ ಇದೆ. ಸಂಸತ್ನಲ್ಲೇ ನಿಂತು ಅಮಿತ್ ಶಾ ಹೇಳಿದ್ದು, ಇವರೆಲ್ಲರನ್ನ ಡಿಟೆಕ್ಟ್ ಮಾಡಿ, ಡಿಲೀಟ್ ಮಾಡಿ, ಡಿಪೋರ್ಟ್ ಮಾಡ್ತೇವೆ. ಡಿಟೆಕ್ಟ್ ಅಂದ್ರೆ ಮೊದಲು ಅವರನ್ನ ಪತ್ತೆ ಮಾಡ್ತೇವೆ, ಡಿಲೀಟ್ ಅಂದ್ರೆ ಅವರ ಹೆಸರನ್ನ ನಮ್ಮ ಭಾರತದ ಮತದಾರರ ಪಟ್ಟಿಯಿಂದ ಅಳಿಸಿ ಹಾಕ್ತೇವೆ, ಡಿಪೋರ್ಟ್ ನಂತರ ಭಾರತದಿಂದ ಅವರನ್ನ ಹೊರಗಾಕ್ತೇವೆ. ಈಗ ಗೊತ್ತಾಯ್ತಾ ಇವರು 30 ಕೋಟಿ 40 ಕೋಟಿ ಇದೆ ನಮ್ಮ ಜನಸಂಖ್ಯೆ ಅಂತ ಯಾಕೆ ಹೇಳ್ತಾ ಇದ್ರು? ಅಲ್ಪಸಂಖ್ಯಾತರಲ್ಲಿ, ಅದರಲ್ಲೂ ಮುಸಲ್ಮಾನರು ಜನಸಂಖ್ಯೆಯನ್ನ ಹೆಚ್ಚು ಮಾಡಿ ಹೇಳೋದು ಒಂದು ಚಾಳಿ ಈ ಹಿಂದಿನಿಂದಲೂ ಇದೆ. ಅಷ್ಟಿದೆ ಇಷ್ಟಿದೆ ಅನ್ನೋ ಮೂಲಕ ಇಲ್ಲಿನ ಬಹುಸಂಖ್ಯಾತರಿಗೆ ಭಯದ ವಾತಾವರಣ ಸೃಷ್ಟಿ ಮಾಡೋದು. ಆಕ್ಚುಲಿ ಇವರ ಸಂಖ್ಯೆ ಅಷ್ಟಿಲ್ಲ ಅನ್ಸುತ್ತೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಬೇರೆಯಾಗಿದ್ದಾದ್ರೂ ಹೇಗೆ ಧರ್ಮದ ಆಧಾರದ ಮೇಲೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಮುಸ್ಲಿಂ ಸಂಖ್ಯೆ 50% ಗಿಂತ ಜಾಸ್ತಿ ಇದೆಯೋ ಅವೆಲ್ಲವನ್ನು ಸೇರಿ ಪಾಕಿಸ್ತಾನ ಮಾಡಿದ್ರು. ಈ ಕಡೆ ಪೂರ್ವ ಪಾಕಿಸ್ತಾನ, ಈಗಿನ ಬಾಂಗ್ಲಾದೇಶ ಮಾಡಿದ್ರು. ಆಗ ಬಾಂಗ್ಲಾ ಆಗಿದ್ದ ಪೂರ್ವ ಪಾಕಿಸ್ತಾನ, ಆ ಕಡೆ ಬಾಂಗ್ಲಾದೇಶದಲ್ಲೂ ಹೆಚ್ಚು ಹಿಂದೂಗಳಿದ್ರು. ಈ ಕಡೆ ಪಾಕಿಸ್ತಾನಕ್ಕೆ ಸೇರಿರ್ತಕ್ಕಂತಹ ಅಲ್ಲೂ ಒಂದು ಪಂಜಾಬ್ ಇದೆ, ಅಲ್ಲಿ ಜಾಸ್ತಿ ಹಿಂದೂಗಳಿದ್ರು ಮುಸಲ್ಮಾನರಿಗಿಂತ. ಆದ್ರೂ ಈ ಎರಡನ್ನ ಸಪರೇಟ್ ದೇಶ ಮಾಡಿದ್ರು. ಈಗಲೂ ಇವರು ಕೋಟಿ ಇದೆ ಜನಸಂಖ್ಯೆ ಅಂತಾರಲ್ಲ, ಅಷ್ಟು ಇರಲಿಕ್ಕಿಲ್ಲ. ಅದು ತಿಳಿಯೋದು ಬಹಳ ದಿನ ದೂರ ಇಲ್ಲ. 2026 ಏಪ್ರಿಲ್ 1 ದೇಶದಲ್ಲಿ ಜನರಲ್ ಸೆನ್ಸಸ್ ಆಗ್ತಾ ಇದೆ. ಜನಗಣತಿಯ ಕಾರ್ಯ ಶುರುವಾಗುತ್ತೆ. SIR ನಡೀತಾ ಇದೆ. ಅದರಲ್ಲಂತೂ ಪತ್ತೆ ಹಚ್ಚು, ಹೆಸರು ಅಳಿಸಿ ಹಾಕು, ಅವರವರ ದೇಶಕ್ಕೆ ಕಳಿಸು, ಡಿಟೆಕ್ಟ್, ಡಿಲೀಟ್, ಡಿಪೋರ್ಟ್ ಕಾರ್ಯ ಅಂತೂ ನಡೀತಾ ಇದೆ. ಈ ಬಾರಿಯ ಜನಗಣತಿಯಂತೂ ಸಾಕಷ್ಟು ಸೈಂಟಿಫಿಕ್ ಬೇಸಿಸ್ ಮೇಲೆ ನಡೀತಾ ಇರೋದು. ಮೊದಲೆಲ್ಲ ಜನಗಣತಿನಲ್ಲಿ ಗೋಲ್ಮಾಲ್ ಆಗ್ತಾ ಇತ್ತು. ಈಗ ವೆಸ್ಟ್ ಬೆಂಗಾಲ್ನೇ ತಗೊಳ್ಳಿ, 58 ಲಕ್ಷ ಮತದಾರರನ್ನ ಪಟ್ಟಿಯಿಂದ ಡಿಲೀಟ್ ಮಾಡಲಾಗಿದೆ. ಇನ್ನು 30 ಲಕ್ಷ ಜನ ಅನ್ಮ್ಯಾಪ್ಡ್, ಅಂದ್ರೆ ವೋಟರ್ ಲಿಸ್ಟ್ ಅಲ್ಲಿ ಅವರ ಹೆಸರಿರುತ್ತೆ. ಅವರ ಅಡ್ರೆಸ್ಗೆ ಅವರನ್ನು ಹುಡುಕಿಕೊಂಡು ಹೋದಾಗ ಅಲ್ಲಿ ವ್ಯಕ್ತಿ ಪತ್ತೇನೇ ಇರಲ್ಲ. ಪಶ್ಚಿಮ ಬಂಗಾಳದಲ್ಲಿ ಹಳ್ಳಿಗಳೇ ಖಾಲಿಯಾಗಿ ಹೋಗಿದಾವೆ. ಇವರೆಲ್ಲ ಯಾರು? ಅಕ್ರಮ ಬಾಂಗ್ಲಾ ವಲಸಿಗರು. ಮಮತಾ ಬ್ಯಾನರ್ಜಿ ಅವರ TMCಯ ಸಹಾಯದಿಂದ ಅಕ್ರಮವಾಗಿ ಭಾರತದಲ್ಲಿ ನೆಲೆಸಿದ್ದವರು, ವೋಟರ್ ID, ಆಧಾರ್ ಕಾರ್ಡ್ ಮಾಡಿಸಿಕೊಂಡಿದ್ದವರು. ಎಷ್ಟಾಯ್ತಲ್ಲಿ? 58, 60 ಅನ್ಕೊಳ್ಳಿ, ಪ್ಲಸ್ 30, 90 ಲಕ್ಷ ಜನ ಒಟ್ಟು ವೋಟರ್ ಲಿಸ್ಟ್ ಇಂದ ಡಿಲೀಟ್ ಆಗ್ಲಿರೋರು. 1 ಕೋಟಿ ಲೆಕ್ಕಾನೇ ತಗೊಂಡ್ಬಿಡಿ. ಅಂದ್ರೆ ಟೋಟಲ್ ಇವರ ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂತಹ ಮತದಾರರು 7.8 ಕೋಟಿ. ಅದರಲ್ಲಿ 1 ಕೋಟಿ ಡಿಲೀಟ್ ಆಗುತ್ತೆ ಅಂದ್ರೆ 20% ಜನಸಂಖ್ಯೆನೇ ಕಡಿಮೆ ಆದಂತೆ. ಇವರೆಲ್ಲ ಯಾರಿಗೆ ಓಟ್ ಹಾಕೋರು? TMCಗೆ. ಈಗ ಮತದಾರರು ಮತ್ತು ಜನಸಂಖ್ಯೆಯ ಅನುಪಾತವನ್ನು ನೋಡಿದ್ರೆ 0.65:1 ಇರುತ್ತೆ. ಅಂದ್ರೆ 65%ಗೆ 100%. 1 ಕೋಟಿ ಅಂದ್ರೆ ಜನಸಂಖ್ಯೆ 1,30,30,00,000 ಆ ರೇಂಜ್ ಅಲ್ಲಿ ಇರುತ್ತೆ. 1 ಕೋಟಿ ವೋಟ್ಗಳು ಡಿಲೀಟ್ ಆಗಿರೋದ್ರಿಂದ
ಜನಸಂಖ್ಯೆನಲ್ಲಿ 1,30,00,000 ಪಶ್ಚಿಮ ಬಂಗಾಳ ಒಂದರಲ್ಲೇ ಕಡಿಮೆಯಾದಂತೆ. ಈ ರೀತಿ ಆಗ್ತಾ ಇರೋದು ಬರೀ ವೆಸ್ಟ್ ಬೆಂಗಾಲ್ನಲ್ಲಿ ಒಂದೇ ಅಲ್ಲ, ಉತ್ತರ ಪ್ರದೇಶದಲ್ಲೂ ಕೂಡ ಸುಮಾರು 4 ಕೋಟಿ ವೋಟ್ಗಳು ಡಿಲೀಟ್ ಆಗುವ ಸಂಭವನೀಯತೆಗಳಿದಾವೆ. ಆಲ್ರೆಡಿ ಮೊದಲನೇ ಹಂತದ SIR ನಲ್ಲಿ 2,90,00,000 ವೋಟ್ಗಳು ಡಿಲೀಟ್ ಆಗಿದಾವೆ. ಎರಡನೇ ಹಂತದ SIR UP ನಲ್ಲಿ ನಡೀತಾ ಇದೆ. ಉತ್ತರ ಪ್ರದೇಶದ ಪಾಪ್ಯುಲೇಷನ್ ಇರೋದು 25 ಕೋಟಿ, ಅದರಲ್ಲಿ 17 ಕೋಟಿ ಮತದಾರರಿದ್ದಾರೆ. 4 ಕೋಟಿ ಡಿಲೀಟ್ ಆದ್ರೆ ಜನಸಂಖ್ಯೆ ಎಷ್ಟು ಕಡಿಮೆ ಆಗ್ಬೋದು ಯೋಚನೆ ಮಾಡಿ. ಅದು 65% ಅಂತ ತಗೊಂಡಾಗ 18 ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ ಮಕ್ಕಳು ಮರಿಗಳು ಎಲ್ಲಾ ಸೇರಿಸಿದ್ರೆ ಜನಸಂಖ್ಯೆ 4 ಕೋಟಿ ವೋಟ್ ಕಟ್ಟಾದ್ರೆ ಜನಸಂಖ್ಯೆ 5ರಿಂದ 5.5 ಕೋಟಿ ಉತ್ತರ ಪ್ರದೇಶ ಒಂದರಲ್ಲೇ ಕಡಿಮೆಯಾದಂತೆ. ಇದೆಲ್ಲ ಯಾರ ಪಾಪ್ಯುಲೇಷನ್? ನಾವು ಅಷ್ಟು ಕೋಟಿ ಇದ್ದೇವೆ ಇಷ್ಟು ಕೋಟಿ ಇದ್ದೇವೆ ಅಂತಾರಲ್ಲ, ಮುಸ್ಲಿಂ ಜನಸಂಖ್ಯೆ ಆಕ್ಚುಲಿ ಅಷ್ಟಿರಲಿಕ್ಕಿಲ್ಲ. ತೀರಿ ಹೋಗಿರೋರು, ಡೂಪ್ಲಿಕೇಟು, ಅಕ್ರಮ ನುಸುಳುಕೋರರು ಇವರೆಲ್ಲ ಕ್ಲೀನ್ ಮಾಡಿದ್ರೆ ಇವರ ಸಂಖ್ಯೆ 20ರಿಂದ 25% ಕಡಿಮೆ ಆಗುತ್ತೆ. ಮೊದಲೆಲ್ಲ ಅರ್ಬನ್ ನಕ್ಸಲ್ಸ್, ಎಡಚರರು, ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಏನಾದ್ರೂ ಆಕ್ಷನ್ ಮಾಡಿದ್ರೆ ಕೋರ್ಟಿಗೆ ಹೋಗೋರು, ಸುಪ್ರೀಂ ಕೋರ್ಟ್ ವರೆಗೂ ಹೋಗೋರು. ಆದ್ರೆ ಈಗ ಸುಪ್ರೀಂ ಕೋರ್ಟ್ ಸಹ ಫ್ರಂಟ್ ಫುಟ್ ಗೆ ಬಂದಿದೆ. ಮೊದಲು ಈ ಅಕ್ರಮ ವಲಸಿಗರನ್ನ ಹೊರದಬ್ಬಿ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡೋಕ್ ಆಗೋದಿಲ್ಲ ಅಂತ ಹೇಳಿರುವುದು ಸುಪ್ರೀಂ ಕೋರ್ಟ್. ಇವರು ಭಾರತದಲ್ಲಿರೋದಕ್ಕೆ ಅವಕಾಶ ಕೊಡಂಗಿಲ್ಲ ಅನ್ನುತ್ತೆ. ಇನ್ನು ಅಮಿತ್ ಶಾ ಹೇಳಿದ 3ನೇ ಭರವಸೆ ದೇಶದಲ್ಲಿರ್ತಕ್ಕಂಥ 5th ಕಾಲಂನ ಕಿತ್ತಾಕೋದು. ಈಗ ಅದರ ಮೇಲೆ ಆಕ್ಷನ್ ಸಹ ಶುರುವಾಗಿದೆ. ಇವರೆಲ್ಲ ಭಾರತದಲ್ಲಿ ಇದ್ಕೊಂಡೇ ಹೊರಗಿನ ಭಾರತ ವಿರೋಧಿಗಳ ಜೊತೆಗೆ ಕೈ ಜೋಡಿಸುವ ಒಳಗಿನ ಭಾರತ ವಿರೋಧಿಗಳು ಇವರು. ಇವರು ಪಹಲ್ಗಾಮ್ ನಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆದಾಗ ಆತಂಕವಾದಕ್ಕೆ ಧರ್ಮ ಇಲ್ಲ ಅಂದವರು. ಮೊನ್ನೆ ನಡೆದಂತಹ ಆಪರೇಷನ್ ಸಿಂಧೂರದಲ್ಲಿ ಎಷ್ಟು ಫೈಟರ್ ಜೆಟ್ ಬಿತ್ತು ಭಾರತದ್ದು ಲೆಕ್ಕ ಕೊಡಿ ಅಂತ ಕೇಳೋರು. ಇವ್ರು ಯಾವತ್ತು ಪಾಕಿಸ್ತಾನಕ್ಕೆ ಎಷ್ಟು ಲಾಸ್ ಆಯ್ತು, ಅವರ ಫೈಟರ್ ಜೆಟ್ಗಳು ಎಷ್ಟು ಬಿತ್ತು ಅಂತ ಕೇಳಿಯೇ ಇಲ್ಲ. ಭಾರತದ ಒಳಗಡೆನೆ ಇದ್ದಾರೆ ಪಾಕಿಸ್ತಾನದ ಪ್ರೇಮಿಗಳು. ಭಾರತ್ ತೆರಿ ಟುಕಡೆ ಹೋಂಗೆ ಇನ್ಶಾ ಅಲ್ಲಾ ಅನ್ನೋರು. ಮೋದಿ ತೇರ ಕಬರ್ ಕುದೇಂಗೆ ಅಂತಾರೆ. ಇವರೆಲ್ಲ ಭಾರತದಲ್ಲೇ ಇರೋರು. ಭಾರತ ಕೇವಲ 2 ಫ್ರಂಟ್ ವಾರ್ ಅಲ್ಲ, 2.5 ಫ್ರಂಟ್ ವಾರ್ ಮಾಡ್ತಾ ಇರೋದು. ಒಂದ್ ಕಡೆ ಚೈನಾ, ಇನ್ನೊಂದ್ ಕಡೆ ಪಾಕಿಸ್ತಾನ, ಮತ್ತೊಂದ್ ಕಡೆ ಭಾರತದಲ್ಲೇ ಇರುವ ಭಾರತ ವಿರೋಧಿಗಳು. ಅದು ಈ ಅರ್ಧ ಫ್ರಂಟ್ ನೋಡಿ. ಇವೆಲ್ಲ ಯಾವಾಗ ಸಕ್ಸಸ್ಫುಲ್ ಆಗುತ್ತೆ? SIR ಕಂಪ್ಲೀಟ್ಲಿ ಸಕ್ಸಸ್ಫುಲ್ ಆದಾಗ, 2026 ಏಪ್ರಿಲ್ ನಲ್ಲಿ ನಡೆಯುವ ಜನಗಣತಿ ಸಂಪೂರ್ಣವಾಗಿ ಸಕ್ಸಸ್ ಆದಾಗ, ನಮ್ಮ ದೇಶದ ಆಕ್ಚುಯಲ್ ಪಾಪ್ಯುಲೇಷನ್ ಎಷ್ಟಿದೆ ಅದು ಹೊರಗ್ ಬಂದಾಗ ನಮ್ಮ ಶಕ್ತಿ ಏನು, ದೌರ್ಬಲ್ಯ ಏನು ಅನ್ನೋದು ಗೊತ್ತಾಗುತ್ತೆ. ಅಕ್ರಮ ವಲಸಿಗರು ನಮ್ಮ ಜನಕ್ಕೆ ಸಲ್ಲಬೇಕಾಗಿದ್ದ ಅನ್ನ, ಬಟ್ಟೆ, ವಸತಿ, ಉದ್ಯೋಗ ಕಸಿದುಕೊಂಡು ಜೀವನ ಮಾಡ್ತಾ ಇದ್ದಾರೆ ಭಾರತದಲ್ಲಿ. ಅದೆಲ್ಲವನ್ನು ತಡೆಯಬೇಕೋ ಬೇಡವೋ? ಮೊನ್ನೆ ಆಸ್ಟ್ರೇಲಿಯಾದಲ್ಲಿ ಯಹೂದಿಗಳ ಮೇಲೆ ಭಯಂಕರ ದಾಳಿ ಆಯ್ತು. ಆ ದಾಳಿ ಮಾಡಿದವರು ಯಾರು? ಪಾಕಿಸ್ತಾನಿ ಮೂಲ. ಆಸ್ಟ್ರೇಲಿಯಾ ಏನ್ ಮಾಡೋದಕ್ಕಾಯ್ತು? ಈಗ ಸದ್ಯ ಪಾಕಿಸ್ತಾನಕ್ಕೆ ಪಾಠ ಕಲಿಸುವ ಶಕ್ತಿ ಇರುವ ದೇಶಗಳು ಯಾವ್ದಾದ್ರು ಇದ್ರೆ ಅದು ಭಾರತ ಮತ್ತು ಇಸ್ರೇಲ್ ಮಾತ್ರ. ಈಗಾಗಲೇ ಭಾರತ ಮತ್ತು ಇಸ್ರೇಲ್ ಜಾಯಿಂಟ್ ಪ್ರಾಜೆಕ್ಟ್ ಶುರು ಮಾಡಿಯಾಗಿದೆ ಪಾಕಿಸ್ತಾನಕ್ಕೆ ಪಾಠ ಕಲಿಸೋದಕ್ಕೆ. ಅಮೆರಿಕ ಅಲ್ಲ, ಯಾವುದೇ ದೇಶ ಬಂದ್ರೂ ಪಾಕಿಸ್ತಾನದ ವಿರುದ್ಧ ಭಾರತದ ಆಕ್ಷನ್ ನ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಎಷ್ಟೆಲ್ಲಾ ಪ್ರಯತ್ನ ಮಾಡಿದ್ರು ಟ್ರಂಪ್ ಗೊಡ್ಡು ಬೆದರಿಕೆಗಳನ್ನ ಹಾಕಿದ್ದು, ಭಾರತದ ಎಕಾನಮಿಯನ್ನ ಡೆಡ್ ಅಂದಿದ್ದು, ನಮ್ಮ ಜೊತೆಗೆ ವ್ಯಾಪಾರ ಮಾಡು ಬಿಡು, ಕತ್ತೆ ಬಲ ಕುದುರೆ ಜುಟ್ಟು ಅಂತು ಭಾರತ. ಈತ ಟ್ಯಾರಿಫ್ ಹಾಕಿದ ನಂತರ ಭಾರತದ ಅಭಿವೃದ್ಧಿ ವೇಗ 7.8 ಇದ್ದಿದ್ದು 8.2ಕ್ಕೆ ಮೊನ್ನೆ ರೀಸೆಂಟ್ ಕ್ವಾರ್ಟರ್ ನಲ್ಲಿ ಜಿಗಿದಿದೆ. ನೋಡ್ತಾ ಇರಿ, ಮುಂದೆ ಇನ್ನೂ ಭಯಂಕರ ಬೆಳವಣಿಗೆಗಳಾಗುತ್ತೆ. ನಿಮ್ಗೇನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.